ನಮ್ಮೊಂದಿಗೆ BL ಬುಲ್ಸ್ ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ರೀ ಗಂಗಾವತಿ ಸಂಸ್ಥೆಯ ಮಕ್ಕಳಿಗೆ ನಾವೇನಪ್ಪ ಅಂದರೆ ಲ್ಯಾಡರ್ ಫಿಟ್ನೆಸ್ ಚಾಲೆಂಜ್ ಆಕ್ಟಿವಿಟಿಯನ್ನು ಹಮ್ಮಿಕೊಟ್ಟಿದ್ವಿ. ಮಕ್ಕಳು ವಿವಿಧ ಥರ ಮೂಮೆಂಟ್ ಮಾಡುತ್ತಾ ಎಂಜಾಯ್ ಮಾಡುತ್ತಾ ಗೇಮ್ ರೀತಿಯಲ್ಲಿ ಫಿಟ್ನೆಸ್ ಚಾಲೆಂಜನ್ನು ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ರು. ಹೀಗೆ ನಾವು ನೋಡ್ತಾ ಹೋದರೆ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಮಕ್ಕಳು, ಎಂಜಾಯ್ ಮಾಡ್ತಿದ್ರು ಅಂದರೆ ನಮ್ಮ ಎರಡು ಕಣ್ಗಳು ಸಾಲದೇ ಇಲ್ಲ. ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ ಒಬ್ಬಕ್ಕಿಂತ ಒಬ್ಬರ ಮೇಲಾಗಿ ತುಂಬ ಚೆನ್ನಾಗಿ ಜಂಪನ್ನು ಮಾಡ್ತಿದ್ರು. ಸೊ ಜಂಪನ್ನು ಮಾಡಬೇಕಾದ್ರೆ ಒಬ್ಬೊಬ್ಬರಿಗೆ ನಾನು ಸ್ಕೋರ್ ಟೈಪ್ ಇದು ಮಾಡಿದ್ದೆ, ಇವ್ರಿಗೊಂದು ಪಾಯಿಂಟು ಅವ್ರಿಗೊಂದು ಪಾಯಿಂಟ್ ಅಂತ ಈ ಥರ ಇದು ಮಾಡಿದ್ದೆ. ಸೊ ಮಕ್ಕಳೇನಪ್ಪ ಅಂದರೆ ಅಲ್ಲಿ ಆ್ಯಕ್ಟಿವಿಟಿ ಸ್ವಲ್ಪ ಸ್ಪೀಡ್ ಬರಲಿ ಅಂಥೇಳಿ ಮಕ್ಕಳಿಗೆ ಏನಾದರೂ ಗೇಮ್ ರೀತಿಯಲ್ಲಿ ಇದು ಮಾಡಿದ್ದೆ. ಅದು ಲ್ಯಾಡಲ್ಲಿ ಮಿಡಲ್ ಏನೇ ಟಚ್ ಆಯಿತು ಅಂತಂದರೆ ಔಟ್ ಅಂಥೇಳಿ. ಸೊ ಅದು ಟಚ್ ಆಗಿತ್ತು ಅಂದರೆ ಮಕ್ಕಳೇನಂದ್ರೆ ಔಟನ್ನು ಹಾಕ್ತಿದ್ರು. ಸೊ ಟಚ್ ಆಗೋ ರೀತಿಯಲ್ಲಿ ಇರಬೇಕಾಗಿತ್ತು. ಸೊ ಅದು ಆ್ಯಕ್ಟಿವಿಟಿ ಹೆಂಗಿತ್ತು ಅಂತಂದರೆ ಅದು ರೋಮಾಂಚನಕಾರವಾಗಿತ್ತು. ಮಕ್ಕಳೇನಂದರೆ ಒಂದು ಮುಗಿದ ತಕ್ಷಣ ಒಂದು ಇನ್ನೊಂದು ಆ್ಯಕ್ಟಿವಿಟಿ ರೆಡಿ ಇರ್ತಿದ್ರು. ತುಂಬ ಸ್ಪಿರಿಟಿಂದ ತುಂಬ ಎಂಜಾಯ್ ಮಾಡ್ದೆ. ನೀನಿಲ್ಲ ಅಂತೇಳಿ ತುಂಬ ಒಬ್ರಿಗಿಂತ ಜಿದ್ದಾಗಿ ಅದು ಏನಪ್ಪ ಅಂದ್ರೆ ಸ್ಕೋರನ್ನು ತಗೊಳ್ಳೋದಾಗ ಎಂಜಾಯ್ ಮಾಡೋದಾಗಿರ್ಬೋದು, ಆಮೇಲೆ ಆರ್ಗ್ಯೂ ಮಾಡೋದಾಗಿರ್ಬೋದು, ತುಂಬ ಚೆನ್ನಾಗಿ ಮಾಡ್ತಿದ್ರು. ಈ ಆ್ಯಕ್ಟಿವಿಟಿ ಮಾಡಿಂದ ನಿಮಗೆ ಆಗುವ ಪ್ರಯೋಜನಗಳೇನಪ್ಪ ಅಂತಂದರೆ ಒಂದೇನೆಂದರೆ ಲೆಗ್ ಮೂಮೆಂಟ್ ಫುಟ್ ವರ್ಕ್ ನಾವು ಚೆನ್ನಾಗಿ ಮಾಡೋದ್ರಿಂದ ನಮ್ಮ ಲೆಗ್ ಮೂಮೆಂಟು ಸ್ನಾಯುಗಳು ಗಟ್ಟಿ ಆಗ್ತವೆ. ಜೊತೆಗೆ ಏನಪ್ಪ ಅಂದರೆ ಲೆಗ್ ಫ್ರೀ ಆಗುತ್ತೆ. ನಮ್ಮ ಕಿಕ್ಸ್ ಮಾಡ್ಲಿಕ್ಕಾಗಿರ್ಬೋದು ಅಥವಾ ಕಟಾಸ್ ಮಾಡ್ಬೇಕಾಗಿರ್ಬೋದು, ಅಥವಾ ಮುಂದೆ ಏನಪ್ಪ ಅಂದರೆ ಏನಾದ್ರು ತೊಂದರೆ ಆಗ್ತಿದ್ರೆ ಈ ಒಂದು ಮೂಮೆಂಟ್ ಮಾಡೋ ಮುಖಾಂತರ ನಾವು ಫಿಟ್ನೆಸ್ನ ಚೆನ್ನಾಗಿ ಕಾಪಾಡ್ಕೋಬೋದು. ಸೊ ಇದು ಮಾಡೋದ್ರಿಂದ ಏನಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಬಾಡಿ ನಮ್ಮ ಹತೋಟಿಯಲ್ಲಿರುತ್ತೆ. ಒಂದು ನಮ್ಮ ಬ್ಯಾಲೆನ್ಸನ್ನು ಮಾಡ್ಕೋಬೋದು, ನಮ್ಮ ಬಾಡಿ ಬ್ಯಾಲೆನ್ಸ್ ಮಾಡ್ಕೋಬೋದು. ಸೊ ಏನಂದರೆ ಲೆಗ್ಸು ಮತ್ತು ಏನೋ ಸ್ವಲ್ಪ ಪೇನ್ಸ್ ಇತ್ತು ಅಂದರೆ ಅದು ಪೇನ್ ಇದಾಗುತ್ತೆ. ಜೊತೆಗೆ ಏನಪ್ಪ ಸ್ನಾಯುಗಳು ಭಾಳ ಸ್ಟ್ರಾಂಗ್ ಆಗಿ ಇದಾಗುತ್ತೆ. ನಮ್ಮಲ್ಲಿ ಏನಪ್ಪ ಅಂತಂದರೆ ಇದು ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚಾಗುತ್ತೆ. ಜೊತೆಗೆ ಏನಪ್ಪ ಅಂದರೆ ನಮ್ಮಲ್ಲಿ ಏನೋ ಹೊಸ ಚೇತನ ಶುರುವಾಗುತ್ತೆ. ಎಂದು ನಾವು ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಒಂದೇ ಕಡೆ ನಾವು ಫೋಕಸ್ ಮಾಡ್ತೀವಿ. ಆ ಫೋಕಸ್ ಮಾಡೋದು ಏನಾಗುತ್ತೆ ಅಂದರೆ ನಮ್ಮಲ್ಲಿರುವಂಥ ಒಂದು ಹೊಸ ಚೇತನ ಆಮೇಲೆ ಹೊಸ ಏಕಾಗ್ರತೆ ಅಂತ ಕ್ರಿಯೇಟ್ ಆಗುತ್ತೆ. ನಾವು ಮಾಡಬೇಕಾದ್ರೆ ಏನಾದರೂ ಎಲ್ಲಿ ಮಿಸ್ಟೇಕ್ ಮಾಡಿಬಿಡ್ತೀನೇನೋ, ಆಮೇಲೆ ಎಲ್ಲಿ ನಾನು ತಪ್ಪಾಗುತ್ತೇನೋ, ನಾನು ಎಲ್ಲ ಔಟ್ ಆಗ್ತೀನೋ ಅಂತ ಏನು ಮಾಡ್ತೀವಿ ಅಂದರೆ ಕರೆಕ್ಟಾಗಿ ಫೋಕಸ್ ಮಾಡ್ಕೊಂಬಿಟ್ಟು ನಾವು ಗೇಮನ್ನು ಆಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಏನಪ್ಪ ಅಂದರೆ ನಮ್ಮದು ಸ್ಪಿರಿಟ್ ಹೆಂಗಿರುತ್ತೆ ಅಂತಂದರೆ ನಮ್ಮ ಲೆವೆಲ್ಲು ಏನು ಅಂತೇಳಿ ತೋರಿಸ್ಕೊಡುತ್ತೆ. ಜೊತೆಗೆ ನಾವೇನಪ್ಪ ಅಂದರೆ ಆ ಮೂಮೆಂಟ್ ಮಾಡಬೇಕಾದ್ರೆ ಕೆಲವೊಂದು ಏನಪ್ಪ ಅಂದರೆ ಅಡ್ಡತಡೆ ಇಲ್ಲದೇ ನಾವು ಸರಳವಾಗಿ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಸೊ ಈ ಮೂಮೆಂಟ್ ಮಾಡೋದ್ರಿಂದ ನಮಗೆ ಸಾಕಷ್ಟು ಬೆನಿಫಿಟ್ಗಳಿದೆ. ಯಾಕಂತಂದ್ರೆ ಹೇಳ್ತಾ ಹೋಗಿದ್ರೆ ನಿಮಗೆ ಸಾಕಷ್ಟಿದೆ. ಸೊ ಏನಪ್ಪ ಅಂದರೆ ನಮ್ಮಲ್ಲಿರುವಂಥ ಎಲ್ಲ ಅಂಗಾಂಗಗಳ ಮೂಮೆಂಟ್ ಅಂದರೆ ಏನಪ್ಪ ಅಂದರೆ ನಮ್ಮಲ್ಲಿರುವಂಥ ಪ್ರತಿಯೊಂದು ಅಡಿಯಿಂದ ಮುಡುವವರೆಗೆ ಏನಪ್ಪ ಅಂದರೆ ಬಾಡಿ ಏನಾಗುತ್ತೆ ಫುಟ್ ವರ್ಕ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ರನ್ನಿಂಗ್ ಮಾಡೋದು ನಮಗೆ ಬಾಡಿ ಮೂಮೆಂಟ್ ಯಾವ ಥರ ಫುಟ್ ವರ್ಕ್ ಆಗುತ್ತೋ, ಸೊ ಅದೇ ರೀತಿ ಈ ಮೂಮೆಂಟ್ ಮಾಡಬೇಕಾದ್ರೆ ನಮ್ಮಿರುವಂಥ ಬಾಡಿ ಪ್ರತಿಯೊಂದು ಬಾಡಿ ಮೂಮೆಂಟ್ ಕೂಡ ಫುಟ್ ವರ್ಕ್ ಆಗ್ತಾ ಇರುತ್ತೆ. ಯಾಕಂದರೆ ನಾವು ಮೂಮೆಂಟ್ ಮಾಡಬೇಕಾದ್ರೆ ಜಿಗ್ತಾನೆ ಇರ್ತೀವಿ, ಕಂಟಿನ್ಯೂ ಮೂಮೆಂಟ್ ಆಗ್ತಾನೆ ಇರುತ್ತೆ. ಸೊ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಫುಲ್ ಅಲರ್ಟ್ ಆಗಿರುತ್ತೆ. ಪ್ರತಿಯೊಂದು ಲೆಗ್ಗಿಂದ ಹಿಡಿದು ಬಾಟಮ್ವರೆಗೆ ಏನಪ್ಪ ಫುಟ್ ವರ್ಕ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಮೂಮೆಂಟ್ ಏನಂದ್ರೆ ತುಂಬ ಭಾಳ ಮುಖ್ಯವಾಗಿರುತ್ತೆ. ಇದು ಮಾಡೋದ್ರಿಂದ ನಿಮಗೆ ದಿನನಿತ್ಯ ಕಾರ್ಯದಲ್ಲಿ ಇದು ಒಂದು ಮಾಡೋದ್ರ ಮುಖಾಂತರ ಮಕ್ಕಳಲ್ಲಿ ಫಿಟ್ನೆಸ್ ಚಾಲೆಂಜನ್ನು ಫಿಟ್ನೆಸ್ ಇರೋ ಆಕ್ಟಿವಿಟಿಯನ್ನು ಮಾಡೋ ಮುಖಾಂತರ ಮಕ್ಕಳಿರುವಂಥ ನವಚೇತನವನ್ನು ಹೊರ ತೆಗೆಯೋ ಮುಖಾಂತರ ಮಕ್ಕಳಿಗೆ ಏನಂತಂದರೆ ವಿವಿಧ ರೀತಿಯಲ್ಲಿ ಬರೀ ಕೇವಲ ಕರಾಟೆ ಅದನ್ನು ಬರೀ ಕಟಾಸು ಮತ್ತು ಕುಮಟೆ ಮಾಡೋದಲ್ಲದೆ ಈ ಥರ ತರಬೇತಿಯ ಅಭಿವೃದ್ಧಿಯನ್ನು ಬೆಳೆಸುವುದು. ಜೊತೆಗೆ ಏನಪ್ಪ ಅಂದರೆ ಇಲ್ಲೊಂದು ಮಕ್ಕಳ ಬೆಳವಣಿಗೆ ಕುರಿತು ಮಕ್ಕಳ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು, ಮಕ್ಕಳಿರುವಂತಹ ಒಂದು ವಿಭಿನ್ನ ಶೈಲಿಯ ಚಟುವಟಿಕೆಯಲ್ಲಿ ಭಾಗವಹಿಸುವ ಜೊತೆಗೆ ಅವರಿರುವಂತಹ ಫಿಟ್ನೆಸ್ಸನ್ನು ಹೆಚ್ಚುಗೊಳಿಸುವುದು, ಸಾಮರ್ಥ್ಯವನ್ನು ಹೆಚ್ಚುಗೊಳಿಸೋದಕ್ಕೆ ಈ ಒಂದು ಉಪಯುಕ್ತ ಕಾರ್ಯಕ್ಕೆ